ಜೋರಾದ ಚಪ್ಪಾಳಿಯೊಂದಿಗೆ ಖ್ಯಾತ ನಿರೂಪಕಿ ಅನುಶ್ರೀ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಇದೀಗ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿರುವಂತಹ ಮನ್ವಿತ್ ಇವರ ಕೈಬರಹದಿಂದ ಮೂಡಿ ಬಂದಿರುವಂತಹ ಅನುಶ್ರೀ ಅವರ ಕುರಿತಾದ ಕವನ ನಿಮ್ಮ ಮುಂದೆ. ತುಳುನಾಡಿನ ಹೆಣ್ಣು ನೀನು, ಕರುನಾಡಿನ ಕಣ್ಣು ನೀನು, ಕಂಚಿನ ಕಂಠದ ಬೆಡಗಿ ನೀನು, ಈ ಸಾಲುಗಳನ್ನು ಹೇಳಿದೆ ನಿನಗಾಗಿ ನಾನು. ಸಾಗರ ದಾಟಿದೆ ನಿನ್ನಯ ಕೀರುತಿ, ಬಾಳಲಿ ಹೊಂದಿಹೆ ನೀನು ಉನ್ನತಿ. ಕ್ಷಣ ಕ್ಷಣದಲ್ಲೂ ಕೀರ್ತಿ ಶಿಖರವ ಏರುತಿ, ನೀ ನಮ್ಮವಳೆಂಬುದು ನಮ್ಮ ಹೆಮ್ಮೆ ಮಾರೈತಿ. ಅಭಿನಯದಲ್ಲಿ ಶಾರದೆ ನೀನು, ಕೋಟಿ ಹೃದಯ ಗೆದ್ದಿಹೆ ನೀನು. ಕನ್ನಡ ಭಾಷೆಗೆ ತಿಲಕವು ನೀ, ಓ ಪುನೀತಾಭಿಮಾನಿ, ಓ ಪುನೀತಾಭಿಮಾನಿ. ನಿರೂಪಕಿಯಾದೆ ನಾಯಕಿಯಾದೆ ಚೆಲುವೆ, ನೀ ಎಲ್ಲರ ಗಮನ ಸೆಳೆವೆ. ಕರುಣೆಯಿಂದ ಕಷ್ಟಕ್ಕೆ ಮಿಡಿವೆ, ತುಳುನಾಡಿಗೆ ನೀ ಬೆಟ್ಟದ ಹೂವೆ, ತುಳುನಾಡಿಗೆ ನೀ ಬೆಟ್ಟದ ಹೂವೆ. ಧನ್ಯವಾದಗಳು. ರೆಡಿ 3, 2, 1 ಬೊಂಬೆ ಹೇಳುತ್ತಾ ಇದ್ದೆ. ನಿಖುಲ್ಲ ಪಾನ್ಪಾರು ಓಕೆನಾ? 3, 2, 1 ಸ್ಟಾರ್ಟ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಗೊಂದು ಹೊಸಲಿಗೆ ಬಂದು, ಬೆಳಗಿದೆ ಮನೆಯ ಮನಗಳದಿಂದು. ಆರಾಧಿಸುರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ 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 ರಾಜಕುಮಾರ. ಥ್ಯಾಂಕ್ ಯು. ಮ್ಯಾಮ್, ನೀವು ಹೇಳಿದ್ರಿ ಪುನೀತ್ ರಾಜ್ಕುಮಾರ್ ಸರ್ ನಿಮ್ಮ ಸ್ಫೂರ್ತಿ ಅಂತ ಹೇಳಿ. ಅವರನ್ನ ನೀವು ಫಸ್ಟ್ ನೋಡುವಾಗ ನಿಮ್ಮ ಮನಸ್ಸಲ್ಲಿ ಎಂತ ಫೀಲಿಂಗ್ ಇತ್ತು ಅಂತ ಫಸ್ಟ್ ಅವರನ್ನು ಮೀಟ್ ಮಾಡುವಾಗ? ನಾನು ಅಪ್ಪು ಸರನ್ನು ಫಸ್ಟ್ ಇಷ್ಟಪಟ್ಟಿದ್ದು ಅವರ ಡ್ಯಾನ್ಸ್ಗೋಸ್ಕರ. ಯಾಕೆಂದ್ರೆ ನನಗೆ ಡ್ಯಾನ್ಸ್ ತುಂಬ ಇಷ್ಟ. ಅವರು ತಾಲಿಬಾನ್ ಅಲ್ಲ ಆ ಸಾಂಗ್ ನೋಡಿ ನಾನು ಯಾರು ಮಾರೋದು ಕನ್ನಡ ಇಚ್ಚಿನ ಒಂದು ಡ್ಯಾನ್ಸ್ ಮನ್ಪೇರು ಸೂಪರ್ ಮನ್ಪೇರು ಅಂತ ಹೇಳಿ ನಂಗೆ ಖುಷಿ ಆಯ್ತು. ಸೊ ನಾನು ಬ್ಯಾಂಗ್ಳೂರ್ಗೆ ಆಂಕರ್ ಆಗ್ಲಿಕ್ಕೆ ಹೋದಾಗ ಸಹ ನಂಗೆ ಅವರು ಸಿಗ್ಲಿಲ್ಲ. ನಾನು ನಿಮ್ಗೆಲ್ಲರಿಗೆ ಸಹ ಗುರು ಕಿರಣ್ ಸರ್ ಗೊತ್ತಲ್ವಾ, ನಮ್ಮ ಊರ್ನವರೇ, ಮಂಗಳೂರಿನ ಸೂಪರ್ ಮ್ಯೂಸಿಕ್ ಡೈರೆಕ್ಟರ್. ಆಕ್ಚುಲಿ ನನ್ನ ಸ್ಟೇಜ್ ಅಲ್ಲಿ ನಿಂತು ಬೆಂಗಳೂರಲ್ಲಿ ಆಂಕರಿಂಗ್ ಮಾಡೋದಕ್ಕೆ ಮೊದಲ ಗುರುನೇ ನಮ್ಮ ಗುರು ಕಿರಣ್ ಸರ್ ಅವರು. ಅವರೇ ನನಗೆ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದು. ಸೊ ನನ್ನ ಕಡೆಯಿಂದ ಗುರು ಕಿರಣ್ ಸರ್ಗೆ ಒಂದು ಚಪ್ಪಾಳೆ ಬರಬೇಕು ಪ್ಲೀಸ್. ಸೊ ನಾನು ಗುರು ಕಿರಣ್ ಸರ್ ಹತ್ರ ಹೋಗಿ ಹೇಳ್ತಿದ್ದೆ, ಗುರುಜಿ ಓರ 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 ಯಾನ್ ಪುನೀತ್ ಸರ್ ಅಂತ ಓರ ಅಂತ ಹೇಳಿ ಅವ್ರು ಮೀಟ್ ಮಾಡಿಸ್ತೇನೆ ಅಂತ ಹೇಳ್ತಿದ್ರು. ಹಂಪಿ ಉತ್ಸವ ನಡೆಸಿತ್ತು, ಇದೇ ರೀತಿ ಒಂದು ವೇದಿಕೆ. ಆ ಮೂಲೆಯಲ್ಲಿ ನಾನು ಆಂಕರ್. ನನಗಿಂತ ಮುಂಚೆ ಇತ್ತೀಚೆಗೆ ದಿವಂಗತರಾದಂತಹ ಅಪರ್ಣಾ ಮೇಡಮ್ ಅವರು ನಿರೂಪಣೆ ಮಾಡ್ತಾ ಇದ್ರು. ಕನ್ನಡದ ನಿರೂಪಣೆ ಅಂದ್ರೆ ಮತ್ತೊಂದು ಹೆಸರೇ ಅಪರ್ಣಾ ಮೇಡಮ್ ಅವರು. ನಾವೆಲ್ಲ ಅವರ ಧೂಳಿನ ಸಮ. ನಿಜವಾಗ್ಲು ಅವರನ್ನ ಕಳ್ಕೊಂಡು ನಿಜವಾಗ್ಲು ನಾವು ಬಹಳ ದುರದೃಷ್ಟವಂತರು. ಬಟ್ ಆ ದಿವಸ ಅವರು ನಿರೂಪಣೆ ಮಾಡ್ತಿದ್ರು. ನನ್ನ ಹಿಂದೆ ಒಬ್ರು ವ್ಯಕ್ತಿ ನಿಂತಿದ್ರು. ನಿಲ್ತಾ ಯಪ್ಪ ಎಂತ ಕನ್ನಡ ಪದಗಳು ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿದ್ರು. ನಾನು ಈ ವಾಯ್ಸ್ ಕೇಳಿ ಎಲ್ಲೆಲ್ಲವ ಕೇಳಿದಿನಲ್ಲ ಅಂತ ಹೀಗೆ ನೋಡುವಾಗ ಹೀಗೆ ಅವ್ರು ನನ್ನ ಹಿಂದೆ ನಿಂತಿದ್ರು, ಪುನೀತ್ ರಾಜ್ಕುಮಾರ್ ಸರ್. ನನ್ನ ಕೈಯಲ್ಲಿದ್ದ ಎಲ್ಲ ವಸ್ತುವನ್ನು ಬೀಳಿಸಿದ್ದೇನೆ ನಾನು, ಸರ್ ಅಂತ ಹೇಳಿ. ಅವರು ಹಾಯ್ ಹೇಗಿದ್ದೀರಾ, ನಿಮ್ಮ ಹೆಸರೇನು? ಆಗ ನಾನು ಅಷ್ಟು ಫೇಮಸ್ ಇರಲಿಲ್ಲ. ನನ್ನ ಹೆಸರು ಅನುಶ್ರೀ ಅಂತೆಲ್ಲ ಹೇಳಿ ಪರಿಚಯ ಮಾಡಿಕೊಟ್ಟೆ. ಅದಾದ ನಂತರ ಅವರ ಹತ್ರ ಹೇಳಿದೆ ನಾನು, ಸರ್ ನಿಮ್ಮ ಹತ್ರ ನಾನು ಲೈಫಲ್ಲಿ ಒಂದು ಫೋಟೋ ತಗೋಬೇಕು, ನೀವು ನನ್ನ ಫೇವ್ರೇಟ್ ಹೀರೋ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅವರೇ ಕರೆದು ಗುರು ಕಿರಣ್ ಸರ್ಗೆ ಹೇಳಿ ನನಗೆ ಅವರು ಫಸ್ಟ್ ಫೋಟೋ ಕೊಟ್ಟರು. ಅದು ನನ್ನ ಹತ್ರ ಇವತ್ತಿಗೂ ಇದೆ. ನಾನು ಬ್ಲ್ಯಾಕ್ ಸಾರಿ ಹಾಕಿದ್ದೀನಿ, ಅವರು ವೈಟ್ ಶರ್ಟ್ ಹಾಕಿದ್ದಾರೆ. ಅವರನ್ನ ನೋಡಿದಾಗ ಒಬ್ಬ ರಿಯಲ್ ಲೈಫ್ ಹೀರೋನ ನೋಡ್ದಂಗೆ ಆಯ್ತು ನನಗೆ. ಬರೀ ರಿಯಲ್ ಲೈಫ್ ಹೀರೋ ಅಲ್ಲ, ಸಿನಿಮಾ ಹೀರೋ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಹೀರೋ ಆಗ್ಬೇಕು ಅಂತ ನಾನು ಅವರನ್ನ ನೋಡಿ ಕಲ್ತಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಆ ಪ್ರಶ್ನೆ ಕೇಳಿದಕ್ಕೆ. ಎಂತ ಅಂದ್ರೆ ಪ್ರಶ್ನೆ ನನ್ನದು, ಈಗ ನೀವಿಷ್ಟು ದೊಡ್ಡ ಆಂಕರ್ ಆಗಿದ್ದೀರಲ್ಲ, ನಿಮಗೆ ಚಿಕ್ಕಿರುವಾಗ ಅಂದ್ರೆ ನಮ್ಮ ಏಜ್ ಅಲ್ಲಿರುವಾಗ ಈ PUC 10th ಅಲ್ಲೆಲ್ಲ ಇರುವಾಗ
ನಿಮ್ಗೊಂದು ಆಸೆ ಅಂತಿತ್ತ ಅಂದರೆ ನಾನು ಸೆಲೆಬ್ರಿಟಿ ಆಗ್ತೇನೆ ಅಂತ, ಅಥವಾ ನಾರ್ಮಲ್ ಆಗಿ ಲೈಫ್ ಹೋಗ್ತದೆ ಅಂತಿತ್ತ? ನನಗೆ ಕನಸು ಮನಸ್ಸಲ್ಲಿ ಸಹ ಆಸೆ ಇರಲಿಲ್ಲ ನಾನು ಪಾಪ್ಯುಲರ್ ಆಗ್ಬೇಕು, ಆ್ಯಂಕರ್ ಆಗ್ಬೇಕಂತ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ನನಗೆ ಆಸೆ ಇದ್ದದ್ದು ಏರ್ ಹೋಸ್ಟೆಸ್ ಆಗ್ಬೇಕಂತ. ನನ್ನನ್ನು ನೋಡಿ ಎಲ್ಲರೂ ಹೇಳ್ತಿದ್ರು, ಫಸ್ಟ್ ನೀನು ಹೈಟದಲ್ಲ ಆಮೇಲೆ ಏರ್ ಹೋಸ್ಟೆಸ್ಗೆ ಅಂತ. ಆಗಲೇ ತುಂಬ ಸ್ಟ್ರಿಕ್ಟ್ ಇದ್ರು. ಮತ್ತೆ ಯಾರೋ ಒಬ್ಬರು ನನಗೆ ಆಸ್ಟ್ರಾಲಜರ್ ಹೇಳಿದರು, ನೀನು ಗಗನದ ಎತ್ತರಕ್ಕೆ ಹೋಗ್ತೇನೆ ಅಂತ. ಆಗ ನನಗೆ ಕನ್ಫರ್ಮ್ ಆಯಿತು, ನಾನು ಪಕ್ಕ ಗಗನ ಸಖಿ ಆಗ್ತೇನೆ ಅಂತ. ಅದು ಮತ್ತೆ ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದು ಸ್ವಲ್ಪ ಚಾನ್ಸಸ್ ಕಡಿಮೆ ಉಂಟಂತ. ಮತ್ತೆ ನಾನು ಸ್ವಲ್ಪ ಮಕ್ಕಳಿಗೆ ಟ್ಯೂಷನ್ಸ್ ಎಲ್ಲ ಕೊಡ್ತಿದ್ದೆ ನಾನು. ಆಗ ನನಗೆ ಅನಿಸ್ತು ನಾನು ಟೀಚರೇ ಆಗ್ತೇನೆ ಅಂತ ಹೇಳಿ. ಮತ್ತೆ ಟೀಚರ್ ಆಗಲಿಲ್ಲ, ನಾನು ಸ್ವಲ್ಪ ಸ್ಕ್ರಿಪ್ಟ್ ಟೀಚ್ ಮಾಡುವಂಥ ಆ್ಯಂಕರ್ ಅದೇ. ಬಟ್ ಎರಡು ಆಸೆ ಇದ್ದದ್ದು, ಒಂದು ಏರ್ ಹೋಸ್ಟೆಸ್, ಇನ್ನೊಂದು ಟೀಚರ್ ಆಗ್ಬೇಕಂತ. ಖಂಡಿತವಾಗ್ಲೂ ನನಗೆ ಈ ರೀತಿ ಆ್ಯಂಕರ್ ಪಾಪ್ಯುಲರ್ ಆಗ್ಬೇಕಂತ ನನಗೆ ಆಸೆ ಇರಲಿಲ್ಲ. ಇದೆಲ್ಲ ದೇವರು ಕೊಟ್ಟಂತ ಒಂದು ವರ. ಥ್ಯಾಂಕ್ ಯು. ನಿನ್ನ ಹೆಸರು ಹೇಳಿಲ್ಲ? ಮನ್ವಿತ್.